ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಬರ ಪರಿಹಾರದ ಒಂದು ಹಣ ಏನಿದೆ ಅದನ್ನು ಬಿಡುಗಡೆ ಮಾಡಲಾಗಿದೆ. ಎಷ್ಟೋ ಜನರ ಒಂದು ಖಾತೆಗೂ ಸಹ ಹಣ ಜಮಾ ಆಗಿದೆ. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಖಾತೆಗಳಿಗೆ ಹಣ ಜಮಾ ಆಗಿಲ್ಲ. ಏನು ರೀಸನ್ ಇರಬಹುದು, ಅದೇ ರೀತಿ ಏನು ಕಾರಣಗಳಿಂದ ಬಂದಿಲ್ಲ, ಅದೇ ರೀತಿ ಬರದೇ ಇರೋರು ಏನೆಲ್ಲ ಒಂದು ಚೆಕ್ಔಟ್ ಮಾಡ್ಕೊಳ್ಬೋದು, ಎಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಅದೇ ರೀತಿ ಏನು ರೀಸನಿಂದ ಬಂದಿರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಸ್ನೇಹಿತರೆ, ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಒಂದು 3,400 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿದೆ. ಸುಮಾರು ಸಮಥಿಂಗ್ ಎಷ್ಟೋ ಇರಬೇಕು. ಬಟ್ ಆದರೆ ಈ ಒಂದು ಹಣ ಪ್ರತಿಯೊಬ್ಬರಿಗೂ ಸಹ ರೈತರಿಗೂ ತಲುಪ್ತಾ ಇಲ್ಲ. ಅರ್ಥ ಆಯ್ತಾ? ಏನಕ್ಕೋಸ್ಕರ ತಲುಪ್ತಿಲ್ಲ, ಅದೇ ರೀತಿ ಏನು ರೀಸನ್ ಇರಬಹುದು ಅಂತ ನಿಮಗೊಂದು ಕನ್ಫ್ಯೂಷನ್ಸ್ಗಳು ಇರ್ಬೋದು. ಕೆಲವೊಬ್ಬರಿಗೆ 12,000 ಬಂದಿದೆ, ಇನ್ನು ಕೆಲವೊಬ್ಬರಿಗೆ 5,000 ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಹಣನೇ ಬಂದಿಲ್ಲ. ಈ ಥರ ಒಂದು ರೀಸನ್ಸ್ಗಳು ಏನಕ್ಕೋಸ್ಕರ ಈ ಥರ ಒಂದು ಪ್ರಾಬ್ಲಮ್ಗಳಾಗ್ತಿದೆ, ಅದೇ ರೀತಿ ರೀಸನ್ ಏನಿರಬಹುದು, ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುವಂಥ ಒಂದು ಹಣ ಏನಕ್ಕೋಸ್ಕರ ಬರ್ತಾ ಇಲ್ಲ, ಇದ್ರ ಬಗ್ಗೆ ಮೊದಲನೇದಾಗಿ ಮಾತಾಡೋದಾದ್ರೆ ಮೈನ್ ಆಗಿ ನಿಮ್ಮ ಹತ್ರ 3 ರೀಸನ್ಸ್ಗಳು ಇರ್ತವೆ. ಅರ್ಥ ಆಯ್ತಾ? ಮೈನ್ ಆಗಿ ಹಣ ಬರದೇ ಇರೋದಕ್ಕೆ 3 ರೀಸನ್ಸ್ಗಳು ಇರ್ತವೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಹಣ ಏನಕ್ಕೋಸ್ಕರ ಬರ್ತಾ ಇಲ್ಲ, ಅದೇ ರೀತಿ ಹಣ ಬಂದ್ರೂ ಏನಕ್ಕೋಸ್ಕರ ನಿಮ್ಮ ಖಾತೆಗೆ ಜಮಾ ಆಗ್ತಿಲ್ಲ ಅಂತ ಒಂದು 3 ರೀಸನ್ಸ್ಗಳು ಇರ್ತವೆ. ಈ 3 ರೀಸನ್ಸ್ಗಳು ಒಂದೊಂದಾಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಚಿತ್ರ ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ FID ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋದು. ಅರ್ಥ ಆಯ್ತಾ? ಈಗ ರೈತರು ಏನು ಮಾಡಬೇಕು ಅಂದ್ರೆ, ನಮ್ಮ ಹತ್ರ ಜಮೀನ್ ಇದ್ರೆ, ಪಾಣಿ ಇದ್ರೆ, ನೀವೆಲ್ಲ ಏನು ಮಾಡಬೇಕು, ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ FID ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. FID ನೀವು ಸೈಬರಲ್ಲೂ ಕ್ರಿಯೇಟ್ ಮಾಡಿಸ್ಕೊಳ್ಬೋದು. ಅದು ಬಿಟ್ಟರೆ ನೀವು ಹೋಗಿ ಕೃಷಿ ಇಲಾಖೆಯಲ್ಲಿ ಹೋಗ್ಬಿಟ್ಟು ಸಹ ನೀವು FID ಅನ್ನ ಒಂದು ಕ್ರಿಯೇಟನ್ನು ಮಾಡಿಸ್ಕೊಳ್ಬೋದು. ಅರ್ಥ ಆಯ್ತಾ? ಇದನ್ನ ಎಷ್ಟು ಜನ ಮಾಡಿಸ್ಕೊಂಡಿರ್ತೀರೋ ಅಷ್ಟು ಜನಕ್ಕೆ ಈ ಹಣವನ್ನು ಜಮಾ ಮಾಡಿರ್ತಾರೆ. ಅರ್ಥ ಆಯ್ತಾ? FID ತುಂಬ ಇಂಪಾರ್ಟೆಂಟ್. FID ಅಂದರೆ ಮೇಯ್ನ್ ಆಗಿ ಒಂದು ನಿಮಗೆ ಒಂದು ಏನಪ್ಪ ಅಂದರೆ ರೈತರು ಅಂತ ಗುರುತಿಸುವಂಥ ಒಂದು ID ಅಂತ ಹೇಳ್ಬೋದು. ಈಗ ಕೆಲ್ಸಕ್ಕೆ ಹೋದರೆ ಯಾವ ರೀತಿ ನಿಮಗೆ ID ಕಾರ್ಡ್ ಇರ್ತದೋ ಇದನ್ನು ಅದೇ ರೀತಿ ಒಂದು ID ಅಂತ ಹೇಳ್ಬೋದು. ಈ IDಯನ್ನು ಯಾರೆಲ್ಲ ಮಾಡಿಸ್ಕೊಂಡಿರೋ ದಯವಿಟ್ಟು ಕೃಷಿ ಇಲಾಖೆಗೆ ವಿಸಿಟ್ ಮಾಡಿ, ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಯಾಕೆ ಅಂದರೆ ಅರ್ಜಿ ಹಾಕಿಸ್ಕೊಳ್ಳೋದ್ರಿಂದ ಸರ್ಕಾರದಿಂದ ಒಂದು ಏನಾದರೂ ಬೆಳೆ ಪರಿಹಾರ ಆಗಿರ್ಬೋದು, ಬರ ಪರಿಹಾರ ಆಗಿರ್ಬೋದು, ಅಥವಾ ಒಂದು ಪ್ರಕೃತಿ ವಿಕೋಪಗಳಿಂದ ಏನಾದರೂ ಬೆಳೆ ಹಾನಿ ಆಗಿದ್ರೆ ಅದರಿಂದ ಏನಾದರೂ ನಿಮಗೆ ಸೌಲಭ್ಯಗಳು ಸಿಗೋದಾದರೆ ಕಂಪ್ಲೀಟ್ ಆಗಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಸೌಲಭ್ಯಗಳು ಸಿಗುತ್ತೆ. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ಆಧಾರ್ ಮತ್ತು ಪಹಣಿ ಅಂದರೆ RTC ಲಿಂಕ್ ಮಾಡ್ಕೊಳ್ತಾ ಇರುವಂಥದ್ದು. ನೀವೆಲ್ಲ ಏನು ಮಾಡಿರ್ತೀರ ಗೊತ್ತಾ? ಈಗ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಈ ಥರ ಲಿಂಕ್ ಮಾಡಿಸ್ಕೊಂಡಿರ್ತೀರ. ಅದೇ ರೀತಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಎರಡೂ ಸಹ ಲಿಂಕ್ ಮಾಡಿಸ್ಕೊಂಡಿರ್ತೀರ. ಅರ್ಥ ಆಯ್ತಾ? ಅದೇ ಥರ ಪಾಣಿ ಮತ್ತು ಆಧಾರ್ ಕಾರ್ಡ್ ಎರಡೂ ಸಹ ಲಿಂಕ್ ಆಗಿರಬೇಕು. ಅರ್ಥ ಆಯ್ತಾ? ಈಗ ಹಣವನ್ನು ಏನಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ ಅಂದರೆ, ಪೆಂಡಿಂಗ್ ಇಟ್ಟಿರ್ತಾರೆ ಅಂದರೆ, ಈಗ ಪಾಣಿ ಮತ್ತು ಆಧಾರ್ ಕಾರ್ಡ್ ಎರಡೂ ಸಹ ಲಿಂಕ್ ಆಗಿರಬೇಕು. ಪಾಣಿಲಿ ಏನು ಹೆಸರು ಇರ್ತದೋ, ಏನು ಅಡ್ರೆಸ್ ಇರ್ತದೋ, ಅಡ್ರೆಸ್ ಮ್ಯಾಟ್ರ್ ಆಗಲ್ಲ, ಪಾಣಿಲಿ ಹೆಸರು ಏನಿರ್ತದೋ ಅದೇ ಥರ ಆಧಾರ್ ಕಾರ್ಡಲ್ಲೂ ಸಹ ಹೆಸರು ಕರೆಕ್ಟಾಗಿ ಇರಬೇಕಾಗುತ್ತೆ. ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಆದರೂ ಆಧಾರ್ ಮತ್ತು ಪಾಣಿ ಏನಾಗುತ್ತೆ, ಲಿಂಕ್ ಆಗೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತದೆ. ಇನ್ನು ಕೆಲವ್ರದ್ದು ಏನು ಗೊತ್ತಾ ಸಮಸ್ಯೆ ಆಗಿರ್ತದೆ, ಪಾಣಿಲಿ ಬೇರೆ ಥರ ಹೆಸರಿರ್ತದೆ, ಆಧಾರ್ ಕಾರ್ಡಲ್ಲಿ ಬೇರೆ ಥರ ಹೆಸರಿರ್ತದೆ. ಈ ಥರ ಏನಾದರೂ ನೀವು ಕರೆಕ್ಷನ್ಸ್ ಮಾಡಿಸ್ಕೊಂಡಾಗ ನಿಮ್ಗೇನಾದರೂ ಆಧಾರ್ ಕಾರ್ಡಲ್ಲಿರೋ ಹೆಸರು ಏನಾದರೂ ಕರೆಕ್ಟ್ ಅನ್ಸೋದ್ರೆ ಪಾಣಿನ ಚೇಂಜ್ ಮಾಡಿಸ್ಕೊಳ್ಬೇಕು. ಪಾಣಿಯಲ್ಲಿರುವಂಥ ಒಂದು ನೇಮ್ ಕರೆಕ್ಟ್ ಅನ್ಸಿದ್ರೆ ನೀವು ಆಧಾರ್ ಕಾರ್ಡ್ನೇ ಚೇಂಜ್ ಮಾಡಿಸ್ಕೊಳ್ಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇನ್ನೂ ಸಹ ಒಂದು ಪಾಣಿ ಮತ್ತು ಆಧಾರ್ ಕಾರ್ಡ್ ಇನ್ನೂ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಕೂಡಲೇ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ನೀವು ಪಾಣಿ ಮತ್ತು ಅಂದರೆ RTC ಮತ್ತು ಆಧಾರ್ ಕಾರ್ಡನ್ನು ಎರಡನ್ನೂ ಸಹ ಲಿಂಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು ಪೆಂಡಿಂಗ್ ಇರುವಂಥ ಒಂದು ಹಣ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತು? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇರುವಂಥದ್ದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವೆರಡು ಕೆಲಸಗಳು ಮಾಡಿದ್ರೇ ಒಂದು 70% ಹಣವನ್ನು ಜಮಾ ಮಾಡ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ 3ನೇ ಪಾಯಿಂಟ್ ಯಾವುದು ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಎರಡೂ ಸಹ NPCIಯಲ್ಲಿ ಬ್ಯಾಂಕ್ ಲಿಂಕಿಂಗ್ ಆಗಿರಬೇಕು. ಇಲ್ಲ ಅಂದರೆ ಲಿಂಕ್ ಆಗಿಲ್ಲ ಅಂದರೆ ದಯವಿಟ್ಟು ಹಣ ಬರೋದಿಲ್ಲ. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಈಗ ಹೆಣ್ಣುಮಕ್ಕಳು ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ NPCI ಲಿಂಕಿಂಗ್ ಮಾಡಿಸ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಈಗ ಜೆಂಟ್ಸ್, ಅರ್ಥ ಆಯ್ತಾ, ಗಂಡಸರು ಏನು ಮಾಡಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಒಂದು 70% ಅಷ್ಟು ಪಾಣಿಗಳು ಬರೋದೇ ಒಂದು ಗಂಡಸರ ಹೆಸರಲ್ಲಿ ಇರ್ತದೆ. ಇನ್ನು ಕೆಲವ್ರದ್ದು ಎಲ್ಲ ಒಂದು ಅಲ್ಪ ಸ್ವಲ್ಪ ಒಂದು ಲೇಡೀಸ್ ಹೆಸರಲ್ಲಿ ಇರ್ಬೋದು. ಅರ್ಥ ಆಯ್ತಾ? ಈಗ ಗಂಡಸರ ಹೆಸರಲ್ಲಿರೋರು ಲೇಡೀಸ್ ಎಲ್ಲ ಆಧಾರ್ ಕಾರ್ಡು ಮತ್ತು
ಬ್ಯಾಂಕ್ ಪಾಸ್ಬುಕ್ ಎರಡೂ ಲಿಂಕ್ ಆಗಿರ್ತದೆ, ಅರ್ಥ ಆಯ್ತಾ. ನಿಮ್ಗೆ ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಂಡಿರೋದಿಲ್ಲ, ಅರ್ಥ ಆಯ್ತಾ. ನೀವೇನ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ಲಿ ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ NPCI ಲಿಂಕಿಂಗ್ ಮಾಡಿಸ್ಕೊಳ್ಳೇಬೇಕು. ಇದನ್ನ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮಗೆ ಹಣ ಸಿಗೋದಿಲ್ಲ. ಇದೊಂದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ. ಇದು ಆಧಾರ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡೂ ಲಿಂಕ್ ಆಗಿರಬೇಕು. ಲಿಂಕ್ ಆಗಿಲ್ಲ ಅಂದ್ರೆ, ಅರ್ಥ ಆಯ್ತಾ, ನೀವು ಕೂಡಲೇ 24 ಗಂಟೆ ಅಥವಾ 48 ಅವರ್ಸ್ ಅಲ್ಲಿ ಲಿಂಕ್ ಮಾಡ್ಕೊಡ್ತಾರೆ. ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಬ್ಯಾಂಕ್ಗೆ ವಿಸಿಟ್ ಮಾಡಿ, ನಿಮ್ದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ವಿಸಿಟ್ ಮಾಡಿ ನೀವು NPCI ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಳ್ಬೋದು, ಅರ್ಥ ಆಯ್ತಾ. ಇದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಆಧಾರ್ ಮತ್ತೆ RTC ಲಿಂಕ್ ಆಗಿರಬೇಕು, ಅದೇ ರೀತಿ FID ಇರಬೇಕಾಗುತ್ತದೆ, ಫ್ರೂಟ್ಸ್ ID ಅಂತ, ಅದು ಅರ್ಥ ಆಯ್ತಾ. ಈ ಒಂದು ID ಇರಬೇಕಾಗುತ್ತೆ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಧಾರ್ ಕಾರ್ಡು ಮತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಲಿಂಕ್ ಆಗಿರಬೇಕು. ಇಷ್ಟು ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು ಅಂದ್ರೆ ಏನಾಗುತ್ತೆ, ಒಂದು ನಿಮಗೆ ಬರ ಪರಿಹಾರದ ಯೋಜನೆ ಏನಿದೆ ಅದು ನಿಮಗೆ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ತೊಂದರೆಗಳಿಲ್ಲದೆ ನಿಮಗೆ ಹಣವನ್ನು ಜಮಾ ಮಾಡ್ತಾರೆ, ಅರ್ಥ ಆಯ್ತಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಇದನ್ನೆಲ್ಲ ಮಾಡಿಸೋದಕ್ಕಿಂತ ಮುಂಚೆ ನೇಮ್ಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಆಧಾರ್ ಕಾರ್ಡಲ್ಲಿ, ಪಾಣಿಲಿ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇಷ್ಟರಲ್ಲೂ ಹೆಸರು ಕರೆಕ್ಟ್ ಆಗಿರಬೇಕಾಗುತ್ತೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಸಹ ನೀವು ಚೇಂಜಸನ್ನು ಮಾಡಿಸ್ಕೊಳ್ಳೇಬೇಕು, ಬೇರೆ ಆಪ್ಷನ್ಸ್ಗಳು ಇರೋದಿಲ್ಲ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ನೆಕ್ಸ್ಟ್ ಹೋಗಿ ಅಲ್ಲಿ ಸಿಗೋಣ.